ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮ್ಗೆಲ್ರಿಗೂ ಆಲ್ರೆಡಿ ಏನು ವಿಶೇಷ ಇವತ್ತು ಅಂತ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ಪುಟಾಣಿದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅಂದರೆ ಮೊದಲನೇ ವರ್ಷದ ಹುಟ್ಟಿದ ಹಬ್ಬ. ಸೊ ಥರ್ಸ್ಡೇ ಬಂದಿತ್ತು ಅವಳ ಬರ್ತ್ಡೇ. ಸೊ ಅದಕ್ಕೆ ದೇವಿಗೆ ಅಭಿಷೇಕ ಮಾಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಅಂದರೆ ಮಕ್ಕಳದಿಬ್ರದ್ದು ಸ್ನಾನ ಆಯಿತು, ಹೂವಿಷ್ಕನ ಸ್ನಾನ ಆಯಿತು. ವನಿಷ್ಕಾಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಹೂವಿಷ್ಕ ಒಂದು ಆಡ್ತಾಳೆ. ಇವಾಗಂತೂ ಫ್ರೆಂಡ್ಸ್ ಎಷ್ಟು ಮಾತಾಡ್ತಾಳೆ ಗೊತ್ತಾ, ಅವಳು ಯಾವಾಗಲೂ ಮಾತಾಡ್ತಾನೇ ಇರ್ತಾಳೆ ನಾನ್ ಸ್ಟಾಪ್ ಆಗಿ. ಅವಳ ಡೈಲಾಗ್ಸ್ ಎಲ್ಲ ಬರೆದಿಟ್ಕೋಬೋದು, ಅಷ್ಟು ಇದೆ ಅವಳ ಡೈಲಾಗ್ಸು. ಮೊನ್ನೆ ಅವರಪ್ಪ ಏನೋ ಹಿಂಗೆ ಬ್ಯಾಗಿಗೇನೋ ಬುದ್ಧಿಲ್ಲ ಅಲ್ವಾ ಅಮ್ಮ ಅಂತ ಏನೋ ಹೇಳಿದ್ರಂತೆ. ಸೊ ಅದಕ್ಕೆ ಅಪ್ಪ ಬ್ಯಾಗಿಗೇನು ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲ ಇದೆಯಾ ಅಂತ ಏನೋ ಕೇಳ್ತಾ ಇಲ್ಲಂತೆ. ನೋಡಿ ಏನು ಆ್ಯಕ್ಟಿವ್ ಇದ್ದಾಳೆ ಅವಳು, ಎಷ್ಟು ಮಾತಾಡ್ತಾಳೆ ಅಂದರೆ ಅಪ್ಪ. ನಾನು ಹಂಗೆ ಅನ್ಕೊತೀನಿ, ನೋಟ್ ಮಾಡ್ಕೋಬೇಕು, ಎಲ್ಲ ಮರ್ತೋಗ್ಬಿಡುತ್ತೆ ಅವಳ ಡೈಲಾಗ್ಸ್ ಅಂತ. ಸೊ ನೋಡಿ, ನಿಮ್ಮೆಲ್ರಿಗೂ ಗೊತ್ತು ಚಾಮುಂಡೇಶ್ವರಿ ದುರ್ಗಾದೇವಿ ಇಲ್ಲೇ ನಮ್ಮ ಮನೆ ಮುಂದೆನೇ ಇದೆ. ದೊಡ್ಡಪ್ಪ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಭಿಷೇಕ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಬೆಳಗ್ಗೆ ಹೋಗಿ ಅಭಿಷೇಕದ ಸಾಮಾನು ಎಲ್ಲ ಜೋಡಿಸ್ಬಿಟ್ಟು ಬಂದಿದ್ದೆ ದೇವಸ್ಥಾನದಲ್ಲಿ. ಸೊ ಸಂಕಲ್ಪ ಮಾಡಿಬಿಟ್ಟು ಇವಾಗ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೂವಿಷ್ಕಂತೂ ಅಮ್ಮ ನಾನು ಹಾಕ್ತೀನಿ ಅವಳಿಗೆ ಇಟ್ಕೋದಿಲ್ಲ, ಆದರೂ ಬಿಡ್ತಾ ಇಲ್ಲ, ಎಲ್ಲದು ನಾನೇ ಮಾಡ್ತೀನಿ ಅಂತ. ಸೊ ಆವಾಗಲೇ ಹೇಳ್ದಂಗೆ ಹೂವಿಷ್ಕಂಡು ಡೈಲಾಗ್ಸ್ ಎಷ್ಟೊಂದಿದೆ, ನನಗೆ ಮರ್ತೋಗುತ್ತೆ. ಅಷ್ಟು ರಿಕಾಲ್ ಮಾಡ್ತಾ ಇರ್ತೀನಿ, ಅಷ್ಟು ಸ್ಪಾಂಟೇನಿಯಸ್ ಆಗಿ ಅವಳು ಆನ್ಸರ್ ಮಾಡ್ತಾಳೆ. ಎಷ್ಟು ಥಿಂಕ್ ಮಾಡಿ ಅವಳು ಹೇಳಿರ್ಬೋದಲ್ವ ಫ್ರೆಂಡ್ಸ್. ಆದರೆ ಬ್ಯಾಗಿಗೆ ಬುದ್ಧಿ ಇಲ್ಲ ಅಂದಿದ ತಕ್ಷಣ ಅವಳು ಅಪ್ಪ ಬ್ಯಾಗಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಏನಾದರೂ ಇದೆಯೇನಪ್ಪ ಅಂತ ಹೆಂಗೆ ಕೇಳಿರ್ಬೋದು ಅಲ್ವಾ. ಸೊ ಮನೇಲಿಯೇ ಚಿತ್ರಾನ್ನ, ಅಮ್ಮ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಆ ಪಾಪುದು ಮೊದಲನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಹೇಳಿ. ಬರ್ತಡೇ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್ ಇವತ್ತು ಮಾಡ್ತಾಯಿಲ್ಲ, ಸ್ಯಾಟರ್ಡೇ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ಯಾಟರ್ಡೇದು ಲಾಗು ಇದರಲ್ಲೇ ಕಂಟಿನ್ಯೂಷನ್ ಲಾಗ್ ಮಾಡಿದ್ದೀನಿ. ಅಭಿಷೇಕ ಎಲ್ಲ ಆಯಿತು, ಇವಾಗ ಕುಂಕುಮಾರ್ಚನೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಎಷ್ಟು ಬೇಗ 1 ವರ್ಷ ಆಯಿತು ಅಂತ ಅನಿಸುತ್ತೆ ಅಲ್ವಾ. ಬಟ್ ಅವ್ರು ಹುಟ್ಟಿದಾಗಿಂದ ನಾವು ನೋಡ್ಕೊತಾ ಇದ್ದಿದ್ದ ರೀತಿ ಸ್ವಲ್ಪ ದೊಡ್ಡವರಾದರೆ ಸಾಕು, ಅವಾಗ ನಮಗೂ ಸ್ಟ್ರೈನ್ ಆಗಿರುತ್ತೆ, ಡೆಲಿವರಿ ಪೇಯ್ನ್ ಇರುತ್ತೆ. ಸೊ ಹೆಂಗಪ್ಪ ನೋಡ್ಕೋತೀವಿ ಆ ಪುಟಾಣಿ ಮಕ್ಕಳನ್ನ ಅಂತ ಅನಿಸುತ್ತೆ. ಸೊ ಸ್ವಲ್ಪ ದೊಡ್ಡವರಾಗಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. 3 months ಆದಮೇಲೆ ಇನ್ನು ಸ್ವಲ್ಪ ದೊಡ್ಡವರಾಗಲಿ ಅಂತ ಅನಿಸುತ್ತೆ. ಆ ಥರಲೇ ತುಂಟಾಟ ನೋಡ್ಕೊತಾ ನಾವು ಅವ್ರ ಜೊತೇಲಿ ನಾವು ಮಕ್ಕಳಾಗ್ಬಿಟ್ಟಿರ್ತೀವಿ. ಸೊ ನನಗಂತೂ ಹೂವಿಷ್ಕ, ವನಿಷ್ಕ ಇಬ್ಬರನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಒಂದೊಂದ್ಸಲಿ ತುಂಬ ಟಫೆಸ್ಟ್ ಜಾಬ್ ಆಗಿತ್ತು. ಸೊ ಊಟ ಮಾಡ್ಸೋದು ತಿನ್ಸಿದ್ರೆ ಆರಾಮ್ ಅನಿಸುತ್ತೆ ಅಂತ ಅನಿಸುತ್ತೆ. ಬಟ್ ನಾವು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಮಂದಿರಿಗೂ ಗೊತ್ತಿರುತ್ತೆ ಎಷ್ಟು ಟಫ್ ಇರುತ್ತೆ ಅವರಿಗೆ ಪ್ರತಿಯೊಂದು ತಿನ್ಸೋದಾಗಿರಲಿ, ರೂಢಿ ಮಾಡೋದಾಗಿರಲಿ. ಸೊ ಅವ್ರು ದೊಡ್ಡವರಾದಾಗ ಅನಿಸುತ್ತೆ ಅಯ್ಯೋ ಅವ್ರ ಪುಟಾಣಿ ಮಕ್ಕಳಾಗೇ ಇರಬೇಕಾಗಿತ್ತು ಅಂತ. ಸೊ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ದೇಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇಕಬೇಕಾದ್ರೆ ಹಿಡಿಯೋದೇ ಒಂದು ಕಷ್ಟ ಆಗುತ್ತೆ. ಆವಾಗೆಲ್ಲ ಫೀಲ್ ಆಗ್ತಾ ಇರುತ್ತೆ ಅಯ್ಯೋ ಪುಟಾಣಿ ಮಕ್ಕಳಿದ್ದಾಗಲೇ ಚೆನ್ನಾಗಿತ್ತು ಅಂತ. ಸೊ ನೆಕ್ಸ್ಟ್ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಇನ್ನೂ ಕಷ್ಟ ಆಗುತ್ತೆ ಎಳೆಯೋದು. ಸೊ ಈ ಥರ 1 ವರ್ಷ ಮುಗಿಸಿದಾಳೆ ನಮ್ಮ ಮನಿಷ್ಕಾ ಕೂಡ. ಅಂದರೆ ಅವ್ರಿಗೆ ಅಂತಲೇ ಸಪ್ರೇಟ್ ಟೈಮ್ ಕೊಟ್ಟು ನಾವು ಅವ್ರಿಗೆ ಮಸಾಜ್ ಮಾಡ್ತಾ ಇದ್ದಿದ್ದ ರೀತಿ, ಅವ್ರ ಜೊತೆ ಇರ್ತಾ ಇದ್ದಿದ್ದ ರೀತಿ, ಅದನ್ನೆಲ್ಲ ಒಂದು ಕ್ಷಣ ಮಿಸ್ ಮಾಡ್ಕೊಂಡಂಗೆ ಅನಿಸ್ತು ನನಗೆ. ಸೊ ಹೂವಿಷ್ಕನೂ ಅಷ್ಟೇ, ಅವರಿಬ್ಬರು ಜೊತೆನೂ ನನ್ನ ಟೈಮ್ ತುಂಬಾ ಫಾಸ್ಟಾಗಿ ಹೋಗಿಬಿಡುತ್ತೆ. ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್ ಒಂದೊಂದ್ಸಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಹೂವಿಷ್ಕ ತುಂಬ ಚೆನ್ನಾಗಿ ನೋಡ್ಕೊತಾಳೆ, ಒಂದೊಂದ್ಸಲಿ ತುಂಬಾ ಕೇರ್ ಮಾಡ್ತಾಳೆ, ಒಂದೊಂದ್ಸಲಿ ತುಂಬಾ ಟಫ್ ಅವಳನ್ನ ಹ್ಯಾಂಡಲ್ ಮಾಡೋದು. ಅವಳಿಗೆ ಹೊಡಿಯೋದು, ದೂಕೋದು, ತಳ್ಳೋದು ಎಲ್ಲ ಮಾಡಿಬಿಡ್ತಾಳೆ. ಅಂದರೆ ಅವಳು ಪುಟಾಣಿನೇ ತಾನೆ, ಅವಳಿಗೂ ಅಷ್ಟು ಗೊತ್ತಾಗಲ್ಲ. ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಅಲ್ಲೇ ದೇವಸ್ಥಾನ ಹತ್ರ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. ಅಂದರೆ ಹೋಳಿಗೆ, ಚಿತ್ರಾನ್ನ, ಹಪ್ಪಳ, ಕೋಸಂಬರಿ ಎಲ್ಲ. ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ, ಮತ್ತು ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ.
ನಾವಿವಾಗ ಹೊರಟಿದ್ದೀವಿ ಸಮರ್ಥ ಅವ್ರ ಸಿಸ್ಟರ್ ಮನೆಗೆ, ಅಂದರೆ ಚಿಕ್ಕಮ್ಮನ ಮನೆಗೆ. ಅಂದರೆ ನಮ್ಮ ಅತ್ತೆ ತಂಗಿ ಆಗಬೇಕು. ಸಮರ್ಥ ಸಿಸ್ಟರ್ಗೆ ಪಾಪು ಆಗಿತ್ತು. ಸೊ ನೋಡೋಕೆ ಹೋಗೋಣ ಅಂತ ಹೇಳಿ ಈಗ ಹೊರಟಿದ್ದೀವಿ. ಡ್ರೆಸ್ ಚೇಂಜ್ ಎಲ್ಲ ಆಗಿ ನೋಡಿ ನಮ್ಮ ಬರ್ತಡೇಗಲ್ಲಿ ಏನು ತೀಟೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅವಳು ಇವಾಗ ಒಂದು ಕಡೆ ಕೂರ್ತಾ ಇಲ್ಲ. ಸೊ ನಾವಿವಾಗ ರೀಚ್ ಆದ್ವಿ ನಮ್ಮ ಚಿಕ್ಕತ್ತೆ ಮನೆಗೆ. ಸೊ ನೋಡಿ ಇವಳು ದೊಡ್ಡ ಮಗಳು, ಅವಳ ಜೊತೆ ಹುವಿಷ್ಕಾ ತುಂಬಾ ಚೆನ್ನಾಗಿ ಆಟ ಆಡಿದ್ಲು ಇಬ್ರು. ಸೊ ನಮ್ಮ ಚಿಕ್ಕ ಬೇಬಿನೂ ಇವರಿಬ್ರು ಎಲ್ಲಿ ಇರ್ತಾರೋ ಅವಳು ಅಲ್ಲೇ ಬರ್ತಾಯಿದ್ಲು ಇವರಿಬ್ರ ಜೊತೆ ಆಟ ಆಡೋಕ್ಕೆ ಅಂತ. ಸೊ ಪಾಪುನೆಲ್ಲ ನೋಡಿಕೊಂಡು ನಾವಿವಾಗ ಅಲ್ಲಿಂದ ಹೊರಟಿದ್ದು ಡೈರೆಕ್ಟ್ ತುಮಕೂರಿಗೆ. ತುಮಕೂರಿಗೆ ಯಾಕಪ್ಪ ಅಂತ ಕೇಳಿದ್ರೆ ದೊಡ್ಡಮ್ಮಂಗೆ ಒಂದು ಉಂಗುರ ಮಾಡಿಬಿಟ್ಟು ಹಾಕಿದ್ವಿ. ಸೊ ಅದು ರೆಡಿ ಆಗಿದೆ ಅಂತ ಹೇಳಿದ್ರು. ಸೊ ಕಲೆಕ್ಟ್ ಮಾಡ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಏನು ಫಂಕ್ಷನ್, ಏನು ವಿಶೇಷ, ಎಂತಕ್ಕೆ ರಿಂಗ್ ಅಂತ ಕೇಳ್ಬೋದು ನೀವು. ದೊಡ್ಡಮ್ಮದು 50 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೆ ದೊಡ್ಡಮ್ಮ ರಿಂಗ್ ಮಾಡಿಸ್ಕೊತೀನಿ ಅಂತ ಹೇಳಿದರು. ಸೊ ದೊಡ್ಡಮ್ಮ ಒಂದು ರಿಂಗ್ ಮಾಡೋಕ್ಕೆ ಹೇಳಿದರು, ರೆಡಿ ಇದೆ ಅಂತ ಹೇಳಿ ನಾವು ದೊಡ್ಡಮ್ಮನ ಜೊತೆ ರಿಂಗ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಈ ಶಾಪ್ ಬಂದ್ಬಿಟ್ಟು ಅಶೋಕ ಜ್ಯುವೆಲರ್ಸ್ ತುಮಕೂರು. ಅಂದರೆ ತೋರಿಸಿದ್ದೀನಿ, ನಾವು ಯಾವಾಗಲೂ ಇಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದು. ನಮ್ಮ ಮೂವಿಷ್ಕ ನೋಡಿ ಅಲ್ಲೂ ಒಂದು ನಿಮಿಷ ಸೈಲೆಂಟಾಗಿರ್ತಾ ಇಲ್ಲ. ಒಂದು ಕಡೆ ಕೂರೋದೇ ಇಲ್ಲ ಅವಳು. ನೋಡಿ ಫೈನಲಿ ರಿಂಗ್ ರೆಡಿ ಆಗಿದೆ. ಅಂದರೆ ವಂಕೆ ಉಂಗುರ ಹೇಗಿದೆ ಡಿಸೈನ್, ಅಂದರೆ ದೊಡ್ಡಮ್ಮನೇ ಸೆಲೆಕ್ಟ್ ಮಾಡಿರೋದು. ದೊಡ್ಡಮ್ಮ ಹಿಂಗೆ ಇಟ್ಕೊ, ಉಲ್ಟಾ ಇಟ್ಕೊ ಅಂತ ಹೇಳಿ ಅವರೇ ಆಗ್ತಾಯಿದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ. ಇದ್ರದ್ದು ಓವರಾಲ್ ವೆಯ್ಟು 5 ಗ್ರಾಮ್ 300 ಮಿಲಿಗ್ರಾಮ್ಸ್ ಏನೋ ಇದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೈಡೇ ಅಲ್ವಾ. ಸೊ ತಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ನಾ. ನಿನ್ನೆ ನೈಟೇ ನಾವು ಕೇಕ್ ತೊಗೊಂಡು ಬಂದಿದ್ವಿ. ಅಂದರೆ ಅಮ್ಮದಿರಿಗೊಂದು ಫೀಲಿಂಗ್ ಇರುತ್ತಲ್ಲ, ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ಸ್ಯಾಟರ್ಡೇ ಕೇಕ್ ಕಟ್ ಮಾಡಿಸೋದು ಅಂತ ಹೇಳಿ. ಸೊ ನಂದು ಸೇಮ್ ಫೀಲಿಂಗ್. ಸೊ ಅದಕ್ಕೆ ನಾವು ಥರ್ಸ್ಡೇನೇ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತೊಗೊಂಡಿದ್ವಿ. ತುಮಕೂರಿಗೆ ಹೋಗಿದ್ವಲ್ಲ ಆವಾಗ. ಸೊ ಕಟ್ ಮಾಡ್ಸೋಕ್ಕಾಗಲಿಲ್ಲ, ಬಂದಿದ್ದು ಲೇಟ್ ಆಗೋಯ್ತು. ಹುವಿಷ್ಕಾ ಮಲ್ಕೊಂಬಿಟ್ಲು. ಸೊ ಹುವಿಷ್ಕಾ ಇಲ್ದಲ್ಲೇ ಯಾಕೆ ಕೇಕ್ ಕಟ್ ಮಾಡಿಸೋದು, ಬೆಳಗ್ಗೆ ಮಾಡಿಸೋಣ ಅಂತ ಹೇಳಿ ನಾವು ಬೆಳಗ್ಗೆ ಸ್ನಾನ ಮಾಡಿ, ಅಂದರೆ ರೆಡಿ ಏನಾಗಿರಲಿಲ್ಲ, ಆ್ಯಸ್ ಯೂಶ್ವಲ್ ಹೇಗಿದ್ವೋ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಇವಾಗ. ಆದರೆ ಫ್ರೈಡೇ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಬಿಟ್ಟು ಬಂದು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮಪ್ಪ ಅಂದರು ಆಡ್ಕೊತಾ ಇದ್ರು, ಬರ್ತಡೇ ಯಾರ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಹುವಿಷ್ಕಾದ ವನಿಷ್ಕಾದ ಅಂತ ಹೇಳಿ ಅವಳನ್ನು ರೇಗಿಸ್ತಾ ಇದ್ರು. ಫಸ್ಟ್ ಇಯರ್ ಬರ್ತಡೇ ಅಲ್ವಾ, ವನಿಷ್ಕಾ ಬೇಬಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅವಳದೇ ಬರ್ತಡೇ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಎಲ್ಲ ಅವಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೋಡಬೇಕು ನೆಕ್ಸ್ಟ್ ಇಯರ್ ಹೇಗಿರುತ್ತೆ ಅಂತ ಹೇಳಿ. ಅಂದರೆ ಅಪ್ಪ ಹೇಳ್ತಾಯಿದ್ರು, ನೆಕ್ಸ್ಟ್ ಇಯರ್ ಹುವಿಷ್ಕಾ ನಿನಗೆ ಕಟ್ ಮಾಡೋಕ್ಕೆ ಬಿಡಲ್ಲ ನಿನ್ನ ತಂಗಿ, ಅವಳೇ ಕಟ್ ಮಾಡ್ತಾಳೆ ಅಂತ ಹೇಳಿ ಅವಳಿಗೆ ರೇಗಿಸ್ತಾಯಿದ್ರು ಅಪ್ಪ. ನಾನೇ ಕಟ್ ಮಾಡಬೇಕು ಅಂತ ಇದ್ಲು ಹುವಿಷ್ಕಾ. ಸೊ ಅದಕ್ಕೆ ಸೊ ನೋಡಿ ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ಅವಳಿಗೆ ಸುಮ್ಮನೆ ತಿನ್ನಿಸು ಅಂದರೆ ಹುವಿಷ್ಕಾ ಬರೀ ಕ್ರೀಮೇ ತಿನ್ನಿಸ್ತಾ ಇದ್ಲು. ಅವಳು ಬರೀ ಕ್ರೀಮೇ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಸೊ ನಾನು ಫಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟು ಬೇಗ ಬೇಗ ಖಾಲಿ ಮಾಡಿಬಿಟ್ಟೆ. ಮನೆ ಪಕ್ಕ ಒಂದಿಬ್ಬರು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರಲ್ಲ, ಸೊ ಅವರಿಗೆಲ್ಲನೂ ಕೊಟ್ಬಿಟ್ಟು ಖಾಲಿ ಮಾಡಿದೆ. ಸೊ ಇದು ನೆಕ್ಸ್ಟ್ ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಅಂದರೆ 3 days ವ್ಲಾಗ್ ಕಂಟಿನ್ಯೂಷನ್ ಆಗೋಯ್ತಲ್ವ. ಸೊ ಸ್ಯಾಟರ್ಡೇ ನಾವು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ. ಸ್ಯಾಟರ್ಡೇ ಎಲ್ಲ ಯೂಶ್ವಲಾಗಿ ಊರಿಗೆ ಬರ್ತಾರಲ್ವ, ಸೊ ಅಷ್ಟೇ ಜನ. ಸೊ ನಮ್ಮ ಕಿಡ್ಡೋಸ್ ಗ್ಯಾಂಗಲ್ಲಿ ಸ್ವಲ್ಪ ಜನ ಬಂದಿದ್ದರು. ಸೊ ಅವರೆಲ್ಲ ಸೇರ್ಕೊಂಡು ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ ಡೆಕೋರೇಷನ್. ನೋಡಿ ಬರ್ತಡೇ ಮಾತ್ರ ಅವಳದು ಡ್ರೆಸ್ ನಾನು ಕೂಡ ತೊಗೊಂಡಿದ್ದೆ, ಯಾಕೆಂದರೆ ಇಬ್ಬರದ್ದು ಸೇಮ್ ಮಂತಲ್ಲಿ ಬರ್ತಡೇ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು 2 ಡ್ರೆಸ್ ತೊಗೊಂಡಿದ್ದೆ. ಸೊ ಹುವಿಷ್ಕದು ಅಂದರೆ ಪಾಪುದು ನಾಮಕರಣಕ್ಕೆ ತೊಗೊಂಡಿದ್ನಲ್ಲ, ಆ ಡ್ರೆಸ್ ಅವತ್ತು ನಾಮಕರಣ ದಿವಸ ಅವಳು ಹಾಕೇ ಇರಲಿಲ್ಲ. ಸೊ ಅದೇ ಡ್ರೆಸ್ ಹಾಕಿದ್ದೀನಿ ಇವತ್ತು. ಸೊ ಅವಳು ಎಕ್ಸೈಟೆಡ್ ಆಗಿದ್ದಾಳೆ. ಯಾಕೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕೇಕ್ ತಿನ್ನೋಕ್ಕೆ. ಸೊ ವನಿಷ್ಕಾ ತುಂಬ ಕ್ಯೂರಿಯಸ್ ಆಗಿದ್ಲು, ಮತ್ತು ಆ ಡ್ರೆಸ್ ಅವಳಿಗೆ ಇರಿಟೇಟ್ ಆಗ್ತಾಯಿದ್ರು. ಅಂದರೆ ತುಂಬಾ ಸೆಕೆ ಆಗೋಗ್ಬಿಡ್ತಿತ್ತು ಅವಳಿಗೆ ಆ ಡ್ರೆಸ್ಸು. ಅಂದರೆ ಫುಲ್ ಕವರ್ ಆಗುತ್ತೆ ಅಲ್ವಾ ಅದು. ಸೊ ಅದಕ್ಕೆ
ಇದೇ ಡ್ರೆಸ್ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಎಲ್ಲ ಕಮೆಂಟ್ ಮಾಡಿ. ಅಂದರೆ ಸಿಸ್ಟರ್ಸ್, ಬ್ರದರ್ಸ್, ಸಿಸ್ಟರ್ ಇನ್ ಲಾಸ್ ಎಲ್ಲರೂ ಇದ್ದರು. Happy birthday to you. ಅನಿಷ್ಕಾ ಎಲ್ಲರೂ ವಿಶ್ ಮಾಡ್ತಾ ಇದ್ರಲ್ಲ, ಸೊ ಅಲ್ಲೇ ನೋಡ್ತಾ ಇದ್ಲು ಅವಳು. ಫುಲ್ ಕ್ಯೂರಿಯಾಸಿಟಿ ಅವಳಿಗೆ, ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಅಲ್ಲಿ ಕೂರ್ಸಿದ್ರು ಅವಳು ಇರ್ತಾ ಇಲ್ಲ, ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಹಂಗೂ ಕೇಕ್ ಎಲ್ಲ ನೋಡಿ ಕಾಲಿಗೆ ಮೆತ್ಕೊಂಡೇ ಬಿಟ್ಲು ಅವಳು. ಸೊ ಬೇಗ ಬೇಗ ಕಟ್ ಮಾಡೋಣ. ಅವಳು ಅಳ್ತಾ ಇದ್ಲು ಆ ಡ್ರೆಸ್ ಹಾಕಿರೋದ್ರಿಂದ. ಹೇಗಿದೆ ನಮ್ಮ ಪಾಪು ಡ್ರೆಸ್ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಮಗಳದ್ದು ಬರ್ತ್ಡೇ ವ್ಲಾಗ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೋಡಿ, ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಕೇಕ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗಳಂತೂ ಕ್ರೀಮ್ ಜಾಸ್ತಿ ತಿಂತಾ ಇದ್ದಾಳೆ. ಈ ನಡುವೆ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಕೆಮ್ಮಾಗುತ್ತೆ ಮಗಳೇ ಅಂತ ಹೇಳಿ ತಕ್ಕೊಡೋಕೆ ಹೋದ್ರು ಹಠ ಮಾಡ್ತಾಳೆ, ಕ್ರೀಮ್ ತೆಗ್ದು ಕೊಟ್ಟಿದ್ಯಾ ಅಂತ ಹೇಳಿ. ಸೊ ನೋಡಿ ನಮ್ಮ ಕಿಡೋಸ್ ಗ್ಯಾಂಗ್. ಈ ವಿಡಿಯೋ ಮಾಡಿರೋದು ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕಂದಿರು ಮತ್ತು ಭಾವಂದಿರು, ಅಣ್ಣ, ಅತ್ತಿಗೆ ಅವರೆಲ್ಲರೂ ಹೋದ್ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದಾಳೆ. ಗುಂಡುಂಗೇನೋ ಟೀ ಶರ್ಟ್ ವಿಷಯಕ್ಕೆ ರೇಗಿಸ್ತಾ ಇದ್ಲು ಸಿಂಚು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ಲು. ಸೊ ನೋಡಿ, ಕೇಕು, ಚಿಪ್ಸು, ಮಿಕ್ಸ್ಚರು ಎಲ್ಲ ತಿಂದ್ಬಿಟ್ಟು ಊಟ ಮಾಡಿ ಎಲ್ಲ ಹೊರಟಿದ್ದಾಯ್ತು ಅವ್ರವ್ರ ಮನೆಗೆ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್ ಆ್ಯಂಡ್ ಬಾಯ್.